ಕಾಂಗ್ರೆಸ್ನಲ್ಲಿ ರಾತ್ರೋರಾತ್ರಿ ಅಚ್ಚರಿಯ ಶಾಕಿಂಗ್ ಬೆಳವಣಿಗೆ ಆಗಿರುವಂತದ್ದು. ಜಮೀರ್ ವಿಚಾರದಲ್ಲಿ ದಿಢೀರ್ ನಿಲುವನ್ನು ಬದಲಿಸಿದ್ದಾರೆ ಡಿಕೆ ಕ್ಯಾಂಪ್. ಜಮೀರ್ ಪರ ಡಿಕೆ ಪರಮಾಪ್ತ ಶಾಸಕ ಮಾಗಡಿ ಬಾಲಕೃಷ್ಣ ಸಡನ್ಲಿ ಆಗಿರುವಂತಹ ಬೆಳವಣಿಗೆ ಅಚ್ಚರಿಯ ಬೆಳವಣಿಗೆ. ಜಮೀರ್ ವಿಚಾರದಲ್ಲಿ ದಿಢೀರ್ ಅಂತ ನಿಲುವನ್ನು ಬದಲಿಸಿಕೊಂಡಿದ್ದಾರೆ ಡಿಕೆ ಕ್ಯಾಂಪ್. ಜಮೀರಣ್ಣ ಏನೂ ತಪ್ಪು ಮಾಡಿಲ್ಲ ಅಂತ ಅಂದುಕೊಂಡಿದ್ದೆ, ಜಮೀರಣ್ಣ ಏನೋ ಎಮೋಷನಲ್ ಆಗಿ ಮಾತಾಡ್ತಾರಷ್ಟೇ, ಪಕ್ಷಕ್ಕೆ ಹಾನಿ ಮಾಡುವಂತಹ ಕೆಲಸವನ್ನ ಜಮೀರಣ್ಣ ಮಾಡಲ್ಲ. ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಗಡಿ ಬಾಲಕೃಷ್ಣ. ಆದ್ರೆ ಇದರ ನಡುವೆಯೂ ಕೂಡ ಪಕ್ಷ ವಿರೋಧಿಗಳ ಬಗ್ಗೆ ಮಾತು, ಯಾರೇ ಪಕ್ಷ ವಿರೋಧಿ ಕೆಲಸ ಮಾಡಿದ್ರು ಕೂಡ ಟಾರ್ಗೆಟ್ ಸಹಜ ಅಂತ ಹೇಳ್ತಿದ್ದಾರೆ. ಅದು ನನ್ನನ್ನ ಸೇರಿದಂತೆ ಎಲ್ರಿಗೂ ಕೂಡ ಅನ್ವಯ ಆಗಲಿದೆ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ಜಾತಿ ಲೇಪ ಯಾಕೆ ಕಟ್ತಾರೆ, ಇದರಲ್ಲಿ ಯಾವುದೇ ಜಾತಿ ವಿಚಾರ ಎತ್ತುವುದು ಸೂಕ್ತ ಅಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಮುಸ್ಲಿಮರ ಟಾರ್ಗೆಟ್ ಅನ್ನುವಂತಹ ಆರೋಪಕ್ಕೆ ಇದೀಗ ಮಾಗಡಿ ಬಾಲಕೃಷ್ಣ ಕೌಂಟರ್ ಕೊಡ್ತಾ ಇರುವಂಥದ್ದು. ಒಂದ್ ಕಡೆ ಜಮೀರ್ ಪರ ಬ್ಯಾಟ್ ಬೀಸ್ತಲೇ ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ರಾತ್ರೋರಾತ್ರಿ ಆಗಿರುವಂತಹ ಅಚ್ಚರಿಯ ಶಾಕಿಂಗ್ ಬೆಳವಣಿಗೆ. ಜಮೀರ್ ವಿಚಾರದಲ್ಲಿ ದಿಢೀರ್ ನಿಲುವನ್ನು ಬದಲಿಸಿಕೊಂಡಿದೆ ಡಿಕೆ ಕ್ಯಾಂಪ್. ಜಮೀರ್ ಪರ ಡಿಕೆ ಪರಮಾಪ್ತ ಶಾಸಕ ಮಾಗಡಿ ಬಾಲಕೃಷ್ಣ ಮಾತನಾಡಿರುವಂಥದ್ದು. ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಅವರು ಎಮೋಷನಲಿ ಏನೋ ಮಾತನಾಡ್ತಾರೆ, ಬಟ್ ಪಕ್ಷಕ್ಕೆ ಹಾನಿಯಾಗುವಂತಹ ಮಾತುಗಳನ್ನಾಡಿದ್ರೆ ಯಾರೇ ಕೂಡ ತೊಂದರೆ ಕಟ್ಟಿಟ್ಟ ಬುತ್ತಿ, ಪಕ್ಷಕ್ಕೆ ಹಾನಿ ಮಾಡುವಂತಹ ಕೆಲಸ ಜಮೀರನ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ನಿಜಕ್ಕೂ ಒಂದು ರೀತಿಯಾಗಿ ಅಚ್ಚರಿಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಸೊ ಡಿಕೆ ಆಪ್ತರು ಈ ರೀತಿಯಾದಂತಹ ಮಾತನಾಡಿರುವಂಥದ್ದು, ಜಮೀರಣ್ಣ ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ, ಬಟ್ ಯಾರೇ ಆದ್ರೂ ಪಕ್ಷಕ್ಕೆ ಹಾನಿ ಆಗುವಂತಹ ಮಾತನಾಡಿದ್ರೆ, ಕೆಲಸವನ್ನ ಮಾಡಿದ್ರೆ ಖಂಡಿತವಾಗಿಯೂ ತೊಂದರೆಗಳಾಗೇ ಆಗತ್ತೆ ಅನ್ನುವಂತಹ ಮಾತಾಡಿದ್ದಾರೆ. ಸೊ ಈ ಮಾತಿನ ಹಿಂದಿರುವಂತಹ ಮರ್ಮ ಏನು ಅಂತ ಹೇಳ್ಬಿಟ್ಟು. ಸಹಜವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು ಯಾರನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ ಬಚಾವ್ ಮಾಡ್ತಾ ಇಲ್ಲ ಅಥವಾ ಸೇಫ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಹೈಕಮಾಂಡ್ ನಾಯಕರುಗಳು ಹೇಳಿದ್ರು ಅನ್ನುವಂತಹ ಕಾರಣಕ್ಕೆ ಇಲ್ಲಿರುವಂತಹ ಸೀನಿಯರ್ ಅಲ್ಪಸಂಖ್ಯಾತ ಮುಖಂಡರುಗಳನ್ನ, MLC-ಗಳನ್ನ, ಹುದ್ದೆಯಲ್ಲಿರುವಂತಹವ್ರನ್ನ ತೆಗೆದು ಹಾಕ್ತಾರೆ ಅನ್ನುವಂತಹದ್ದು ಬೇರೆ ಸಂದೇಶವನ್ನ ಕೊಡ್ತಾ ಇದೆ ಅನ್ನುವಂತಹದ್ದು ಕೂಡ ಅನೇಕ ದಿನಗಳಿಂದ ಚರ್ಚೆಯಲ್ಲಿತ್ತು. ಅದನ್ನೇ ಇವತ್ತು ರಾಜಣ್ಣ ಅವರು ಬಹಿರಂಗವಾಗಿ ಮಾತನಾಡಿದಂತಹದ್ದು. ಸಿಎಂ ಸಿದ್ದರಾಮಯ್ಯ ಅದ್ಯಾಕೋ ಗೊತ್ತಿಲ್ಲ ಸೈಲೆಂಟ್ ಆಗಿದ್ದಾರೆ, ಇದು ಅಸಹಾಯಕ ಅಲ್ಲದೆ ಮತ್ತಿನ್ನೇನು ಅನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಏನಾಗ್ತಿದೆ ಕಾಂಗ್ರೆಸ್ ನಲ್ಲಿ ಅನ್ನುವಂಥದ್ದು, ತನಗೆ ಕುರ್ಚಿ ಅಷ್ಟೇ ಸಾಕು, ಇನ್ನೇನು ಬೇಡ ಅನ್ನುವಂತಹ ಅರ್ಥದಲ್ಲಿ ಏನಾದ್ರೂ ಸಿಎಂ ಸಿದ್ದರಾಮಯ್ಯ ಈ ರೀತಿ ನಡ್ಕೊಳ್ತಿದ್ದಾರ ಅನ್ನುವಂತಹದ್ದು ಕೂಡ ಪರೋಕ್ಷವಾಗಿ ರಾಜಣ್ಣ ಅವರು ಮಾತನಾಡಿದ್ರು. ಆದ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದ್ದು ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟ ಆಗ್ತಿದೆ. ರೋಜಾ. ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಸೊ ಮುಸ್ಲಿಮರನ್ನ ಟಾರ್ಗೆಟ್ ಅನ್ನುವಂಥ ಆರೋಪಕ್ಕೆ ಇದೀಗ ಮಾಗಡಿ ಬಾಲಕೃಷ್ಣ ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಜಮೀರ್ ಪರ ಬ್ಯಾಟ್ ಬೇಯಿಸದಲ್ಲೇ ಮಾತನಾಡಿರುವಂಥದ್ದು. ಸೊ ಇಲ್ಲಿ ಜಾತಿ ವಿಚಾರವಾಗಲಿ, ಧರ್ಮದ ವಿಚಾರವಾಗಲಿ ತರಬಾರ್ದು. ಸೊ ಇಲ್ಲಿ ಯಾರೇ ಆದರೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಮಾತನ್ನಾಡಿದ್ರೆ ತೊಂದರೆ ಸಹಜವಾಗಿ ಆಗೇ ಆಗತ್ತೆ, ಆ ರೀತಿ ಮಾತನಾಡಬಾರ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಜಮೀರಣ್ಣ ಏನೂ ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತಲೂ ಕೂಡ ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸಡನ್ ಆಗಿರುವಂತಹ ಬೆಳವಣಿಗೆ, ಕೆಲವೊಮ್ಮೆ ಎಮೋಷ್ನಲ್ ಆಗಿ ಮಾತಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಸಾಕಷ್ಟು ಒಂದು ರೀತಿಯಾಗಿ ಅಚ್ಚರಿ ಮೂಡಿಸುವಂತಹ ಹೇಳಿಕೆ, DKಶಿ ಆಪ್ತರು ಕೊಟ್ಟಿರುವಂತಹ ಹೇಳಿಕೆ. ಮತ್ತೆ ಇದರ ನಡುವೆ ಪಕ್ಷ ವಿರೋಧಿಗಳು ಏನಿದ್ದಾರೆ ಅವ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಯಾರೇ ಆದರೂ ಕೂಡ ಪಕ್ಷ ವಿರೋಧಿ ಕೆಲಸವನ್ನು ಮಾಡಿದ್ರೆ, ಮಾತನಾಡಿದ್ರೆ ಎಲ್ರಿಗೂ ಕೂಡ ಅದು ಅನ್ವಯ ಆಗತ್ತೆ. ಜಾತಿ ಲೇಪವನ್ನ ಇದಕ್ಕೆ ಕಟ್ಟಬಾರದು, ಯಾಕೆ ಕಟ್ತಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ.